लगे हुए थे, लेकिन अभी थोड़ा और आपका वोट को हम जागना करेंगे। ಉತ್ತರ ಕನ್ನಡ ಜಿಲ್ಲೆಯ ಸಿಪಿಐಎಂನ ಜಿಲ್ಲಾ ಸೆಕ್ರೆಟರಿ. ಮುಖ್ಯವಾಗಿ ನಾನು ಜನಚಳವಳಿಗಳ ಒಂದು ಭಾಗವಾಗಿ ನಮ್ಮ ಎಲ್ಲ ಸ್ನೇಹಿತರು SFI, DYFI, CIT, ಜನವಾದಿ ಮಹಿಳಾ ಸಂಘಟನೆ ಇವರೆಲ್ಲ ಸೇರಿಕೊಂಡು ನಾವು ಕಳೆದ 5-6 ದಿನಗಳಿಂದ ಇಲ್ಲೇನು ದುರಂತಕ್ಕೆ ಒಳಗಾದವರಿದ್ದಾರೆ ಆ ಜನರನ್ನು ಸಂತೈಸುವ ಮತ್ತು ಅವರಿಗೆ ಕೈಲಾದಷ್ಟು ಸಹಾಯವನ್ನು ಕ್ರೋಢೀಕರಣ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮಷ್ಟಕ್ಕೆ ನಾವೇ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲೂ ಕೂಡ ಇದನ್ನು ಹೇಳ್ಕೊಂಡಿಲ್ಲ. ಆದರೆ ಅದೇ ಮಧ್ಯದಲ್ಲಿ ನಾವು ಆರಂಭದಿಂದಲೂ ಜಿಲ್ಲಾಡಳಿತಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಬಂದಿರೋದೇನಂತಂದರೆ, ಇಲ್ಲಿ ಈ ಮಹಾ ದುರಂತ ಏನು ಸಂಭವಿಸಿದೆ ಇದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ದೇಶದ ಹೆದ್ದಾರಿ ಪ್ರಾಧಿಕಾರ ಕಾರಣ ಮತ್ತು ಅದಕ್ಕೆ ಗುತ್ತಿಗೆದಾರ ಆಗಿದ್ದಂಥ IRB ಅದು ಕೂಡ ಅವೈಜ್ಞಾನಿಕವಾದ ಕಾಮಗಾರಿ ಮಾಡಿದೆ. ಮತ್ತು ಕಳೆದ 10 ವರ್ಷಗಳಲ್ಲಿ ಈ ಕಾಮಗಾರಿಯನ್ನ ತೀವ್ರಗತಿಯಲ್ಲಿ ಕೊಂಡೊಯ್ಯುವ ಅಥವಾ ಇಲ್ಲಿಯ ಭೌಗೋಳಿಕತೆ ಮತ್ತು ಭೂಗರ್ಭಶಾಸ್ತ್ರವನ್ನ ಅರಿತು ಮಾಡ್ತಕ್ಕಂಥ ಒಂದು ಕೊರತೆ ಇದೆ ಅಂತ ಹೇಳೋದನ್ನ ಕೆಲವು ವರ್ಷಗಳಿಂದ ನಾವೆಲ್ಲರೂ ಕೂಡ ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಪಾರ್ಟಿಗಳು ಭಿನ್ನ ಭೇದ ಇಲ್ಲದೇನೆ ನಾವು ಒತ್ತಾಯವನ್ನ ಮಾಡ್ತಾ ಬಂದಂಥದ್ದಿದೆ. ಹಾಗಾಗಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿದ್ದೇನಂತಂದ್ರೆ, ಎಲ್ಲರಿಗೂ ಕೂಡ ನಮಗೆ ಆತಂಕ ಇದೆ. ಯಾವುದೇ ದೇಹ ನಾಪತ್ತೆ ಆಗಿದೆ ಅಂತೇಳಿ ಹೇಳಿದಾಗ, ಯಾವುದೇ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ ಅಂತೇಳಿ ಹೇಳಿದಾಗ ಆ ವ್ಯಕ್ತಿಗಳನ್ನ ಜೀವಂತವಾಗಿ ತರುವಂತ ಎಲ್ಲ ಆಶಾದಾಯಕ ವಿಚಾರವನ್ನ ಇಟ್ಟುಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನೆಂದ್ರೆ, ಉತ್ತರ ಕನ್ನಡದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ತಕ್ಷಣ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವೆಲ್ ಇಕ್ವಿಪ್ಡ್ ಅತ್ಯಾಧುನಿಕ ಉಪಕರಣಗಳೊಂದಿಗೆ ನಮ್ಮ ಜಿಲ್ಲಾಡಳಿತ ಸಜ್ಜಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬಂದಿರೋದ್ರಿಂದಾಗಿ ಕೇಂದ್ರ ಸರ್ಕಾರ ಕೂಡಲೇ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಅತ್ಯಾಧುನಿಕ ವಸ್ತುಗಳನ್ನ ಪೂರೈಸಬೇಕು. ಮತ್ತು ಅವರು ಕರ್ನಾಟಕದವರಿರಲಿ, ಹೊರ ರಾಜ್ಯದವರಿರಲಿ, ಎಲ್ಲರೂ ಮನುಷ್ಯರು. ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಹ್ಯೂಮ್ಯಾನಿಟಿ ಬೇಸ್ ಮೇಲೆ ಅವ್ರನ್ನ ಕಂಡಿಡಿದು ಜೀವಂತವಾಗಿ ತರಬೇಕು, ಇಲ್ಲವೇ ಅವ್ರ ದೇಹ ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಬಂದಿದ್ದೇವೆ. ಮತ್ತು ಇತ್ತೀಚೆಗೆ GPS ಮೂಲಕ ಅಲ್ಲಿ ಬೆಂಜ್ ಲಾರಿ ಪತ್ತೆಯಾಗಿರುವಂಥದ್ದು ಕಳೆದ 19ನೇ ತಾರೀಕೇನು ಮಾಧ್ಯಮಗಳ ಮೂಲಕ ಗೊತ್ತಾದ ಕೂಡಲೇ ಕೂಡ ನಾವು ಒತ್ತಾಯವನ್ನು ಮಾಡಿದ್ವಿ. ಮತ್ತು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಫೆಡರೇಷನ್ ಕೂಡ ಇದರಲ್ಲಿ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಹಾಗಾಗಿ ಈ ಎಲ್ಲ ಅಂಶಗಳ ಆಧಾರದಲ್ಲಿ ನಾವು ಅಲ್ಲಿ ತೀವ್ರಗತಿಯಲ್ಲಿ ಇದು ಕಾರ್ಯಾಚರಣೆ ಆಗಬೇಕು ಮತ್ತು ಇಲ್ಲಿ ಮಾನವೀಯವಾಗಿ ಅವರಿಗೆ ಸ್ಪಂದಿಸಬೇಕು. ಮತ್ತು ಅವರಿಗೆ ಆಗಾಗ ನಾವು ಬಂದು ಇಂಟ್ರಾಕ್ಷನ್ ಮಾಡಿ ಅವರಲ್ಲಿರುವ ಧೈರ್ಯ ತುಂಬಬೇಕು. ಮತ್ತು ಅವರಲ್ಲಿ ಯಾವುದೇ ಕಾರಣಕ್ಕೂ ಏನು ಖಿನ್ನತೆಗಳು ಬರಬಾರ್ದು, ವೈಜ್ಞಾನಿಕವಾದಂಥ ಕೆಲವು ಇದನ್ನ ಮಾಡಬೇಕು ಅಂತ ಹೇಳುವ ಕಾರಣಕ್ಕಾಗಿ ಅಲ್ಲಲ್ಲಿ ನಾವು ಭೇಟಿ ಮಾಡ್ತಾ ಇದ್ದೇವೆ. ಕುಮಟಕ್ಕೂ ಕೂಡ ಭೇಟಿ ಮಾಡಿದ್ವಿ. ಅವ್ರಿಗೆ ತೀರಾ ಅಗತ್ಯ ಇರುವ ವಸ್ತುಗಳನ್ನು ನಾವು ಕೊಡ್ತಾ ಇದ್ದೇವೆ. ಕೇವಲ ಕೆಲವೇ ವಸ್ತುಗಳು, ಜನಜನಿತವಾದ ವಸ್ತುಗಳಕ್ಕಿಂತ ಹೆಣ್ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಒಳ ಉಡುಪುಗಳ ಅವಶ್ಯಕತೆ ಇದೆ. ಮತ್ತು ಅವರಿಗೆ ಎಲ್ಲವನ್ನು ಕಳ್ಕೊಂಡಂಥ ಜನ ಇದ್ದಾರೆ, ಅವರಿಗೆ ತಕ್ಷಣಕ್ಕೆ ಏನೋ ಒಂದಷ್ಟು ಬೇಕು, ಅವುಗಳನ್ನು ಪೂರೈಕೆ ಮಾಡಲಿಕ್ಕೆ ನಮ್ಮದೇ ಆದಂಥ ಇದರಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವರು ಸ್ಯಾಮ್ಸನ್ ಅಂತೇಳಿ DYFIನ ಜಿಲ್ಲಾ ಸೆಕ್ರೆಟರಿ ಆಗಿದ್ದಾರೆ. ಇಲ್ಲಿ ಕಾಂತರಾಜ್ ಮತ್ತು ಸಲ್ಮಾನ್, ಇಮ್ರಾನ್, ಇರ್ಷಾದ್ ಮತ್ತು ಗುಂಡು ಮತ್ತು ವಿನಯ್ ಅಂತೇಳಿ ಇದ್ದಾರೆ. ಹೀಗೆ ನಾವೆಲ್ಲರೂ ಅನೇಕ ಕಡೆ ನಮ್ಮಲ್ಲಿಯ ಸುತ್ತಮುತ್ತ ಓಡಾಡ್ತಾ ಇದ್ದೇವೆ. ಮತ್ತು ನೀವು ಬಂದಿದ್ದು ತುಂಬ ಒಳ್ಳೆಯದಾಯಿತು. ಇಲ್ಲಿಯ ಪರಿಸ್ಥಿತಿಯನ್ನು ದಯವಿಟ್ಟು ಇನ್ನಷ್ಟು ಹೆಚ್ಚು ಇದಾಗಲಿ. ಅದು ಯಾರ ಮೇಲೆ ಯಾರು ಕೆಸರೆರೆ ಚಾಟಕ್ಕಾಗಿ ಇದನ್ನು ಬಳಸ್ಕೊಳ್ಬಾರ್ದು ಅಂತಲೂ ಕೂಡ ವಿನಂತಿ ಮಾಡ್ತೇವೆ. ಅದು ಯಾವುದೇ ರಾಜ್ಯ ಇರಲಿ, ಯಾವುದೇ ಇದಿರಲಿ, ಎಲ್ಲರೂ ಕೂಡ ಮನುಷ್ಯರು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎಲ್ಲ ರೀತಿ ಸಹಾಯ ಮಾಡಬೇಕು. ರಾಜ್ಯ ಕೂಡ ಇನ್ನಷ್ಟು ಹೆಚ್ಚು ಇಂಟರ್ವೆನ್ಷನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು. ಎರಡೂ ಸರ್ಕಾರಗಳ ಸಮಾನ ಭಾಗಿದಾರಿಕೆ ಬೇಕು. ಕೇಂದ್ರ ಸರ್ಕಾರ ಸ್ವಲ್ಪ ಜಾಸ್ತಿ ಹಣಕಾಸು, ಅತ್ಯಾಧುನಿಕ ಉಪಕರಣಗಳನ್ನು ಕೊಡಬೇಕು. ನೋಡಿ, IRB ಅವ್ರ ಹತ್ರ ಅತ್ಯಾಧುನಿಕ ಉಪಕರಣಗಳೇ ಇಲ್ಲ. ಅವ್ರಷ್ಟು ದೊಡ್ಡ ಕಾಮಗಾರಿ ಮಾಡ್ತಾರಲ್ಲ, ನಿಮ್ಗೆ ಅನಿಸ್ತದೆ ಇಲ್ಲ ಗೊತ್ತಿಲ್ಲ, ನಮಗಂತೂ ಹಾಗೆ ಅನಿಸ್ತಾ ಇದೆ.
ಹಾಗಾಗಿ ಅದೆಲ್ಲವನ್ನು ಒಳಗೊಂಡು ತಾವು ದಯವಿಟ್ಟು ಒಳ್ಳೆ ವರದಿಯನ್ನು ಮಾಡಿ ಮತ್ತು ಅವರ ಕಣ್ಣೀರಂತೂ ಒರೆಸ್ಲಿಕ್ಕೆ ಸಾಧ್ಯ ಇಲ್ಲ.